ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ನು ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಒಂದೇ ಬಾರಿಗೆ 10 ಕಂಪನಿಲಿ ಕೆಲಸ. ಅಮೆರಿಕವನ್ನೇ ಬೆಪ್ಪಾಗಿಸಿದ ಭೂಪ. ಆನ್ಲೈನ್ ನಲ್ಲಿ ಸೋಹಂ ಕೋಲಾಹಲ. ನಮಸ್ಕಾರ ಸ್ನೇಹಿತರೆ. ಅಮೆರಿಕ ವಿಶ್ವದ ಸೋ ಕಾಲ್ಡ್ ದೊಡ್ಡಣ್ಣ. ಅಮೆರಿಕ ಅಂದ್ರೆ ನಮ್ಮಲ್ಲಿ ಅನೇಕ ಜನ ಕಟ್ಟುನಿಟ್ಟಿನ ದೇಶ, ಕಾನೂನು ಪಾಲನೆಯಲ್ಲಿ ಟಫ್ ಕಂಟ್ರಿ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ. ಆದ್ರೆ ಇಲ್ಲೊಬ್ಬ ಭೂಪ ಅಂತಹ ಅಮೆರಿಕಕ್ಕೆ ಚಳ್ಳೆಹಣ್ಣು ತಿನ್ಸಿದಾನೆ. ಏಕಕಾಲದಲ್ಲಿ 10ಕ್ಕೂ ಹೆಚ್ಚು ಅಮೆರಿಕನ್ ಕಂಪನಿಲಿ ಕೆಲಸ ಮಾಡಿ ಕೋಲಾಹಲ ಸೃಷ್ಟಿಸಿದ್ದಾನೆ. ಲಕ್ಷ ಸಂಬಳ ಪೀಕಿಸಿದ್ದಾನೆ. ಸೋಹಂ ಪರೇಖ್ ಅನ್ನೋ ಭಾರತೀಯ ಟೆಕ್ಕಿ ಸ್ಟಾರ್ಟ್ಅಪ್ ಜಗತ್ತಲ್ಲೇ ಬಿರುಗಾಳಿ ಎಬ್ಸಿದ್ದಾನೆ. ಇಂಟರ್ನೆಟ್ನಲ್ಲಿ ಭಾರಿ ವೈರಲ್ ಆಗ್ತಿದ್ದಾನೆ. ಈತನ ಮಾಯಾಜಾಲಕ್ಕೆ ಮರುಳಾದ ಕಂಪನಿಗಳು ಒಂದೊಂದಾಗಿ ಈಗ ಹೌದು ಈತ ನಮ್ಮಲ್ಲೂ ಕೆಲಸ ಮಾಡ್ತಿದ್ದ ಅಂತ ಪೆಚ್ಚುಮೋರೆ ಹಾಕಿ ಟ್ವೀಟ್ ಮಾಡ್ತಿವೆ. ಹುಷಾರಾಗಿರಿ ಅಂತ ಅಡ್ವೈಸ್ ಮಾಡ್ತಿವೆ. ಹಾಗಿದ್ರೆ ಯಾರು ಈ ಸೋಹಂ ಪರೇಖ್? ಅಮೆರಿಕನ್ ಕಂಪನಿಗಳನ್ನ ಮಂಗ ಮಾಡಿದ್ದು ಹೇಗೆ? ಒಂದು ಜಾಬ್ ಪಡೆಯೋಕೆ ಪರದಾಡ್ತಿರೋ ಈ ಕಾಲದಲ್ಲಿ ಈತ 10 ಕಂಪನಿಲಿ ಕೆಲ್ಸ ಗಿಟ್ಸ್ಕೊಂಡಿದ್ದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಯಾರಿದು ಸೋಹಂ ಪರೇಖ್? ಸ್ನೇಹಿತರೆ, ಸೋಹಂ ಪರೇಖ್ ಮೂಲತಃ ಮುಂಬೈನ ಯುವಕ. 2020ರಲ್ಲಿ ಅಲ್ಲಿನ ಯೂನಿವರ್ಸಿಟಿ ಆಫ್ ಮುಂಬೈನಿಂದ ಕಂಪ್ಯೂಟರ್ ಸೈನ್ಸ್ ವಿಭಾಗದಲ್ಲಿ ಡಿಗ್ರಿ ಮುಗಿಸಿದ್ದ. ಬರೋಬ್ಬರಿ 9.83ರ ಜಿಪಿಎನಲ್ಲಿ ಪಾಸ್ ಆಗಿದ್ದ. ಜಿಪಿಎ ಅಂದ್ರೆ ಸರಾಸರಿ ಗ್ರೇಡ್ ಪಾಯಿಂಟ್. ಡಿಗ್ರಿಲಿ ಎಲ್ಲಾ ವಿಷಯಗಳಿಗೆ ಬಂದ ಅಂಕಗಳನ್ನ 10 ಪಾಯಿಂಟ್ಗೆ ಇಳಿಸಿದ್ರೆ ಜಿಪಿಎ ಸಿಗುತ್ತೆ. ಅಂಥದ್ರಲ್ಲಿ ಸೋಹಂ 9.83ರ ಜಿಪಿಎ ಹೊಂದಿದ್ದ. ಹೀಗಾಗಿ ತುಂಬಾ ಬ್ರೈಟ್ ಸ್ಟೂಡೆಂಟ್. ಕೆಲ ವರ್ಷಗಳ ಹಿಂದೆ ಅಮೆರಿಕಾಗೆ ಹೋಗಿ ಅಲ್ಲಿನ ಪ್ರತಿಷ್ಠಿತ ಜಾರ್ಜಿಯಾ ಟೆಕ್ ಇನ್ಸ್ಟಿಟ್ಯೂಟ್ನಲ್ಲಿ ಮಾಸ್ಟರ್ಸ್ ಕೂಡ ಮುಗಿಸಿದ್ದ. ನಂತರ ಸಾಫ್ಟ್ವೇರ್ ಉದ್ಯೋಗಿಯಾಗಿ ಅಮೆರಿಕಾದಲ್ಲೇ ಸೆಟಲ್ ಆಗಿದ್ದ. ಇಲ್ಲಿವರೆಗೆ ಈತನ ಸ್ಟೋರಿ ಯಾವುದೇ ಮಾಮೂಲಿ ಭಾರತೀಯ ಟೆಕ್ಕಿಯಂತೆ ಇದೆ. ಆದ್ರೆ ಆ ನಂತರ ನಡೆದಿದ್ದು ಮಾತ್ರ ಅಕ್ಷರಶಃ ಸಿನಿಮೀಯ. ಒಂದು ರೆಸ್ಯೂಮ್, ಹಲವು ಉದ್ಯೋಗ. ಯಾವುದೇ ಉದ್ಯೋಗಿಯಾದ್ರೂ ಹೊಸದಾಗಿ ಕಂಪನಿ ಸೇರಿದಾಗ ತನ್ನ ಕಂಪನಿ ಹೇಗೆ, ಮ್ಯಾನೇಜರ್ ಹೇಗೆ, ತಾನ್ ಮಾಡೋ ಕೆಲ್ಸ ಹೇಗಿರುತ್ತೆ ಅಂತ ತಿಳ್ಕೊತಾರೆ. ಆದ್ರೆ ಸೋಹಂ ಕೇವಲ ತನ್ನ ಕೆಲ್ಸ ಕಂಪನಿಗಳ ಬಗ್ಗೆ ಅಷ್ಟೇ ತಿಳ್ಕೊಂಡಿಲ್ಲ, ಸ್ಟಾರ್ಟ್ಅಪ್ಗಳ ಜಾತಕವನ್ನೇ ಜಾಲಾಡಿದ್ದಾನೆ. ಈ ಹೊಸ ಕಂಪನಿಗಳು ಹೇಗೆ ಹೈರ್ ಮಾಡ್ತವೆ, ಎಂಥವ್ರನ್ನ ಕೆಲ್ಸಕ್ಕೆ ಸೇರಿಸಿಕೊಳ್ತವೆ, ಅವರ ರೆಸ್ಯೂಮ್ ಹೇಗಿರುತ್ತೆ ಅನ್ನೋದನ್ನ ಕಂಪ್ಲೀಟ್ ಸ್ಟಡಿ ಮಾಡಿದ್ದಾನೆ. ನಂತರ ಮೂನ್ಲೈಟಿಂಗ್ನ ದೊಡ್ಡ ದಂಧೆಯನ್ನೇ ಶುರು ಮಾಡಿದ್ದಾನೆ. ನನಗೆ ನಿಮ್ಮ ಕಂಪನಿ ಮಾಡ್ತಿರೋದೆಲ್ಲ ತುಂಬಾ ಇಷ್ಟ. ಕೋಡಿಂಗ್ ಬಿಟ್ರೆ ನನ್ಗೆ ಯಾವುದೇ ಹವ್ಯಾಸಗಳಿಲ್ಲ. ನಾನು ಅಥ್ಲೀಟ್ ಅಲ್ಲ, ಕೆಟ್ಟದಾಗಿ ಹಾಡ್ತೇನೆ, ಡ್ರಿಂಕ್ಸ್ ಕೂಡ ಮಾಡಲ್ಲ, ಡ್ಯಾನ್ಸ್ ಕೂಡ ಬರಲ್ಲ. ಕೋಡಿಂಗ್ ಒಂದೇ ನನ್ನಲ್ಲಿರೋ ಏಕೈಕ ಉತ್ತಮ ವಿಷಯ. ಅದುವೇ ನನ್ನ ಬದುಕಿನ ಧ್ಯೇಯ. ಅಲ್ಲದೆ ನನಗೆ ಡೈನಮೋ AI, ಆಂಟಿಮೆಟಲ್, Union.ai, ಅಲ್ಲನಂತಹ ಕಂಪನಿಗಳಲ್ಲಿ ಕೆಲಸ ಮಾಡಿದ 5 ವರ್ಷದ ಮಹತ್ವದ ಅನುಭವ ಇದೆ. ನಾನು ಸೂಪರ್ ಲರ್ನಿಂಗ್ ಟೀಮ್ನ ಭಾಗವಾಗಿದ್ದೆ. ಹಲವು ಲೇಯರ್ಗಳ UI ಬ್ಯಾಕ್ ಎಂಡ್ ಬಳಸ್ಕೊಂಡು ವಿವಿಧ ಎಂಡ್ ಟು ಎಂಡ್ ಸಿಸ್ಟಮ್ಸ್ನ ಬಿಲ್ಡ್ ಮಾಡಿದ್ದೀನಿ ಅಂತ ಹೇಳಿ ಇಷ್ಟುತ್ತಾ ಬರೆದು ಒಂದೇ ರೆಸ್ಯೂಮ್ನ ಹಲವು ಸ್ಟಾರ್ಟ್ಅಪ್ ಕಂಪನಿಗಳಿಗೆ ಕಳಿಸಿದ್ದಾನೆ. ದುರಂತ ಅಂದ್ರೆ ಅದರಲ್ಲಿ ಅನೇಕ ಕಂಪನಿಗಳು ಈತನನ್ನ ಹೈರ್ ಮಾಡಿವೆ. ಯಾವುದೇ ಹವ್ಯಾಸ ಇಲ್ಲ ಅಂತ ಹೇಳ್ತಿರೋದು, ತನ್ನನ್ನ ತಾನೇ ಅಣಕವಾಡ್ಕೋತಾ ಇರೋದು, ಕೋಡಿಂಗ್ ಬಗ್ಗೆ ಅಷ್ಟೊಂದು ಫೋಕಸ್ಡ್ ಆಗಿರೋದು, ಇದೆಲ್ಲದರ ಜೊತೆಗೆ ಡಿಗ್ರಿ, ಮಾಸ್ಟರ್ಸ್ನಲ್ಲಿ ಅಷ್ಟೊಂದು ಸ್ಕೋರ್ ಮಾಡಿರೋದು ನೋಡಿ ಮೋಸ ಹೋಗಿವೆ. ಸರಿಯಾಗಿ ಬ್ಯಾಕ್ಗ್ರೌಂಡ್ ಚೆಕ್ ಮಾಡದೆ ಕೆಲ್ಸಕ್ಕೆ ಸೇರ್ಸ್ಕೊಂಡಿವೆ. ಸೋಹಂ ತನ್ನ ಟೈಮಿಂಗ್ಸ್, ಲೊಕೇಶನ್, ವೈಯಕ್ತಿಕ ಮಾಹಿತಿ ಮರೆಮಾಚಿ ಒಟ್ಟಿಗೆ 4-5 ಕಂಪನಿಗಳಲ್ಲಿ ಕೆಲಸ ಮಾಡೋಕೆ ಶುರು ಮಾಡಿದ್ದಾನೆ. ವರ್ಕ್ ಫ್ರಮ್ ಹೋಮ್ ತಗೊಂಡು ಒಂದೇ ದಿನ 2-3 ಶಿಫ್ಟ್ಗಳಲ್ಲಿ 4-5 ಕಂಪನಿಗಳ ಉದ್ಯೋಗಿಯಾಗಿದ್ದಾನೆ. ಲಕ್ಷ ಸಂಬಳ ಪಡೆದಿದ್ದಾನೆ. ಕೆಲವೆಡೆ ಸಂಶಯ ಬಂದು ಕೆಲಸದಿಂದ ತೆಗೆದು ಹಾಕಿದಾಗ ಮತ್ತೆ ಬೇರೆ ಕಂಪನಿಗೆ ಅಪ್ಲೈ ಮಾಡಿದ್ದಾನೆ. ಹೀಗೆ ಕಳೆದೆರಡು ವರ್ಷಗಳಲ್ಲಿ ಸೋಹಂ ಸುಮಾರು 12ಕ್ಕೂ ಹೆಚ್ಚು ಅಮೆರಿಕನ್ ಸ್ಟಾರ್ಟ್ಅಪ್ಗಳಲ್ಲಿ ಕೆಲಸ ಮಾಡಿದ ಅನ್ನೋ ಮಾಹಿತಿ ಇದೆ. ಕೆಲ ರಿಪೋರ್ಟ್ಗಳಂತೂ ಈ ಸಂಖ್ಯೆ 30ಕ್ಕೂ ಹೆಚ್ಚಿದೆ ಅನ್ನುತ್ತವೆ. ಇನ್ನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 Sands ಟೂರಿಸಂ ಕಂಪನಿ ಶಿರಡಿ ಹಾಗೂ 3 ಜ್ಯೋತಿರ್ಲಿಂಗಗಳ 3 ನೈಟ್ 4 ಡೇ ಪ್ರವಾಸವನ್ನ ಆಯೋಜಿಸಿದೆ. ಶಿರಡಿ ಸಾಯಿಬಾಬಾ, ಭೀಮಾಶಂಕರ, ನಾಶಿಕ್ ತ್ರಯಂಬಕೇಶ್ವರ, ಕೃಷ್ಣೇಶ್ವರ ಜ್ಯೋತಿರ್ಲಿಂಗ, ಅಜಂತ, ಎಲ್ಲೋರ ಇಲ್ಲೆಲ್ಲ ಹೋಗೋದಿರುತ್ತೆ.
ಸಿಗುತ್ತೆ. ಆಫರ್ ಪ್ರೈಸ್ 28,700 ರೂಪಾಯಿ ಮಾತ್ರ. ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲ ಇರುತ್ತೆ. ಹೊರಡೋ ದಿನ 28 ಜುಲೈ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ಕೂಡಲೇ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ಸಿಕ್ಬಿದ್ದಿದ್ದು ಹೇಗೆ? ಹೀಗೆ 2-3 ವರ್ಷದಿಂದ ಅಮೆರಿಕನ್ ಕಂಪನಿಗಳನ್ನ ಬಕ್ರಾ ಮಾಡ್ತಿದ್ದ ಸೋಹಂ ಸಿಕ್ಬಿದ್ದಿದ್ದು ಇತ್ತೀಚೆಗಷ್ಟೇ. ಜುಲೈ 2ರಂದು ಸುಹೇಲ್ ದೋಶಿ ಅನ್ನೋರೊಬ್ರು ಟ್ವೀಟ್ ಮಾಡಿದ್ರು. ಆ ಟ್ವೀಟ್ ನ ಬೆನ್ನಲ್ಲೇ ಸೋಹಂ ಸುಳ್ಳಿನ ಸರಮಾಲೆ ಹೊರಬಿದ್ದಿದೆ. ಸುಹೇಲ್ ದೋಶಿ ಮೂಲತಃ ಪ್ಲೇಗ್ರೌಂಡ್ AI ಅನ್ನೋ ಸ್ಟಾರ್ಟ್ಅಪ್ ಒಂದರ ಫೌಂಡರ್. ಸೋಹಂ ಪರೇಖ್ ಇವರ ಕಂಪನಿಯಲ್ಲೂ ಕೆಲಸ ಮಾಡ್ತಿದ್ದಂತೆ. ಹೀಗಾಗಿ ಅವರು ದಯವಿಟ್ಟು ನೋಡಿ, ಸೋಹಂ ಪರೇಖ್ ಅನ್ನೋ ಒಬ್ಬ ವ್ಯಕ್ತಿ ಇದ್ದಾನೆ, ಈತ ಏಕಕಾಲದಲ್ಲಿ 3-4 ಸ್ಟಾರ್ಟ್ಅಪ್ಗಳಲ್ಲಿ ಕೆಲಸ ಮಾಡ್ತಾನೆ, ಅದರಲ್ಲೂ ಮುಖ್ಯವಾಗಿ ವೈ ಕಾಂಬಿನೇಟರ್ ಕಂಪನಿಗಳನ್ನ ಟಾರ್ಗೆಟ್ ಮಾಡ್ತಿದ್ದಾನೆ. ಅಂದಹಾಗೆ ವೈ ಕಾಂಬಿನೇಟರ್ ಅನ್ನೋದು ಟೆಕ್ ಸ್ಟಾರ್ಟ್ಅಪ್ಗಳಿಗೆ ಫಂಡಿಂಗ್ ಮಾಡೋ ಸಂಸ್ಥೆ. ಸೋಹಂ ಪರೇಖ್ ಈ ಸಂಸ್ಥೆ ಬೆಂಬಲಿಸ್ತಿರೋ ಕಂಪನಿಗಳನ್ನೇ ಟಾರ್ಗೆಟ್ ಮಾಡ್ಕೊಂಡಿದ್ದಾನೆ. ನಮ್ಮಲ್ಲೂ ಕೆಲಸ ಮಾಡ್ತಿದ್ದ. 1 ವಾರದಲ್ಲೇ ನಾವು ಆತನನ್ನ ಕೆಲಸದಿಂದ ತೆಗ್ದುಹಾಕಿದ್ವಿ. ಆದ್ರೆ 1 ವರ್ಷ ಆಗಿದೆ, ಇನ್ನೂ ಬೇರೆ ಕೆಲಸ ಮಾಡ್ತಿದ್ದಾನೆ, ಹುಷಾರಾಗಿರಿ ಅಂತ ಟ್ವೀಟ್ ಮಾಡಿದ್ದಾರೆ. ಅಲ್ಲದೆ ಆತನ ರೆಸ್ಯೂಮ್ ಸ್ಕ್ರೀನ್ ಶಾಟ್ ಹಾಕಿ ಇದ್ರಲ್ಲಿ 90% ಇರೋದೆಲ್ಲ ಫೇಕ್ ಅಂತ ಹೇಳಿದ್ದಾರೆ. ಈ ಟ್ವೀಟ್ ಬೆನ್ನಲ್ಲೇ ಸೋಹಂನ ಮಾಯಾಜಾಲದ ಕಟ್ಟೆ ಓಡ್ತಿದೆ. ದೋಶಿ ಟ್ವೀಟ್ ನೋಡಿ ಸೋಹಂನಿಂದ ಮೋಸ ಹೋದ ಅನೇಕ ಕಂಪನಿ ಸಿಇಒಗಳು ಹೌದು ಈತ ನಮ್ಮಲ್ಲೂ ಕೆಲಸ ಮಾಡಿದ ಅಂತ ಟ್ವೀಟ್ ಮಾಡೋಕೆ ಶುರು ಮಾಡಿವೆ. ಲಿಂಡಿ, ಪ್ಲೀಡ್ AI, ಆಂಟಿಮೆಟಲ್, ವಾರ್ಪ್ ಸೇರಿ ಹಲವು ಕಂಪನಿಗಳ ಸಂಸ್ಥಾಪಕರು ಸೋಹಂ ಕುರಿತು ಟ್ವೀಟ್ ಮಾಡಿದ್ದಾರೆ. ಈತನನ್ನ ನಾವು ಕೂಡ ಹೈರ್ ಮಾಡ್ಕೊಂಡಿದ್ವಿ, ನಂತರ ಈತನ ಕಳ್ಳತನ ಗೊತ್ತಾಗಿ ಕೆಲಸದಿಂದ ತೆಗೆದುಹಾಕಿದ್ವಿ ಅಂತ ಹೇಳ್ಕೊಂಡಿದ್ದಾರೆ. ಲಿಂಡಿ ಕಂಪನಿಯ ಸಂಸ್ಥಾಪಕ ಪ್ಲೋ ಕ್ರೆವೆಲ್ಲೋ ನಮ್ಮಲ್ಲೂ ತೆಗೆದುಕೊಂಡಿದ್ವಿ. ಸೋಹಂ ಇಂಟರ್ವ್ಯೂ ವೇಳೆ ನಂಬಲಾಗದಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ರು, ಸಾಕಷ್ಟು ತರಬೇತಿ ಇರಬೇಕು ಅಂದಿದ್ದಾರೆ. ಮತ್ತೊಬ್ರು ಈತ ತುಂಬಾ ಟ್ಯಾಲೆಂಟೆಡ್ ಆಗಿದ್ದ, ನನ್ ಕಣ್ಮುಂದೆನೆ 3 ಗಂಟೆಯಲ್ಲಿ ಮುಗಿಯೋ ಕೆಲ್ಸನ 1 ಗಂಟೆಯಲ್ಲಿ ಮುಗಿಸಿದ್ದ, ಹಾಗಾಗಿ ನಾವು ಮೋಸ ಹೋದ್ವಿ ಅಂತ ಬರ್ಕೊಂಡಿದ್ದಾರೆ. ಅಲ್ಲದೆ ಇಂಟರ್ವ್ಯೂಗಳಲ್ಲಿ ಈತನ ಟೆಕ್ನಿಕಲ್ ಸ್ಕಿಲ್ ಭರ್ಜರಿಯಾಗಿರ್ತಿತ್ತು, ಹೀಗಾಗಿ ಅನೇಕ ಸ್ಟಾರ್ಟ್ಅಪ್ ಕಂಪನಿಗಳು ಸೋಹಂನ ಮುಗಿಬಿದ್ದು ತಗೋತಿದ್ವು ಅಂತ ಗೊತ್ತಾಗಿದೆ. ಆಪರೇಷನ್ ಸಿಂಧೂರ್ ನೆಪ. ಇನ್ನು ಈ ಸೋಹಂ ಪರೇಖ್ ತನ್ನ ಈ ಕೃತ್ಯಕ್ಕೆ ಎಷ್ಟರ ಮಟ್ಟಿಗೆ ಸುಳ್ಳು ಹೇಳಿದಾನೆ ಅಂದ್ರೆ, ಭಾರತ ನಡೆಸಿದ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆನ ಕೂಡ ಬಿಟ್ಟಿಲ್ಲ. ಆಪರೇಷನ್ ಸಿಂಧೂರ್ ವೇಳೆ ಸೋಹಂ ಪರೇಖ್ ತಾನು ಸಂಘರ್ಷದ ಪ್ರದೇಶದಲ್ಲಿದ್ದಂತೆ ಕತೆ ಹೇಳಿ ನನ್ನನ್ನ ಮಿಸ್ಲೀಡ್ ಮಾಡಿದ್ದಾರೆ. ಈ ಮೂಲಕ ವರ್ಕ್ ಕಂಪ್ಲೀಟ್ ಮಾಡೋಕೆ ಹೆಚ್ಚುವರಿ ಟೈಮ್ ಪಡ್ಕೊಂಡಿದ್ದಾರೆ. ಹೀಗಂತ ಲೀಪಿಂಗ್ AI ಕೋ-ಫೌಂಡರ್ ಅರ್ಕಾಡಿ ಟೆಲಿಜಿನ್ ಆರೋಪ ಮಾಡಿದ್ದಾರೆ. ಅಲ್ಲದೆ ದಾಳಿ ಆಗ್ತಿರೋ ಜಾಗದಲ್ಲಿದ್ದೇನೆ ಅಂತ ನಂಬಿಸೋಕೆ ತನ್ನ ಮನೆ ಸಮೀಪದಲ್ಲೇ ಕೇವಲ 10 ನಿಮಿಷದ ಮೊದಲು ಡ್ರೋನ್ನ ಹೊಡೆದುರುಳಿಸಲಾಗಿದೆ. ನನ್ನ ಮನೆಗೆ ಕೂಡ ಹಾನಿಯಾಗಿದೆ, ಇದರಿಂದ ಪವರ್ ಮತ್ತು ಇಂಟರ್ನೆಟ್ ಎಲ್ಲ ಕಟ್ ಆಗಿದೆ ಅಂತ ಲೀಪಿಂಗ್ ಸಹ ಸಂಸ್ಥಾಪಕ ಟೆಲಿಜಿನ್ಗೆ ಕಲರ್ ಕತೆ ಹೇಳಿದ್ದಾನೆ. ನನಗೆ ಆತ ಸುಳ್ಳು ಹೇಳ್ತಿದ್ದಾನೆ ಅನಿಸ್ಲೇ ಇಲ್ಲ ಅಂತ ಟೆಲಿಜಿನ್ ಹೇಳಿದ್ದಾರೆ. ಹೀಗೆ ಸೋಹಂ ಕುರಿತು ಕ್ಷಣಕ್ಕೂ ಹೊಸ ಆರೋಪಗಳು ಕೇಳಿಬರ್ತಿವೆ. ಇಂಟರ್ನೆಟ್ ಅಲ್ಲಿ ಸೋಹಂ ಫುಲ್ ವೈರಲ್ ಆಗ್ತಿದ್ದಾನೆ. ಆತನ ಬಗ್ಗೆ ಸಾಕಷ್ಟು ಮೀಮ್ಸ್, ಟ್ರೋಲ್ಸ್ ಸೃಷ್ಟಿಯಾಗ್ತಿವೆ. ಸೋಹಂ ಗೇಟ್ ಅಂತಲೇ ಟ್ರೆಂಡ್ ಆಗ್ತಿದ್ದಾನೆ. ಆರೋಪಕ್ಕೆ ಪ್ರತಿಕ್ರಿಯಿಸಿದ ಪರೇಖ್. ಇನ್ನು ಈ ಆರೋಪಗಳ ನಂತರ ಸೋಹಂ ಪರೇಖ್ ಅಮೆರಿಕದ TBPN ಟೆಕ್ ಪಾಡ್ಕಾಸ್ಟ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ. ತಾವು ಮೂನ್ಲೈಟ್ ಮಾಡಿರೋದಾಗಿ ಒಪ್ಕೊಂಡಿದ್ದಾರೆ. ನಾನ್ ಮಾಡಿರೋ ಕೆಲ್ಸದ ಬಗ್ಗೆ ನನ್ಗೆ ಹೆಮ್ಮೆ ಇಲ್ಲ, ಆದ್ರೆ ಯಾರು ಕೂಡ ವಾರದಲ್ಲಿ 140 ಗಂಟೆ ಕೆಲಸ ಮಾಡೋಕೆ ಇಷ್ಟಪಡಲ್ಲ. ಆದ್ರೆ ನಾನು ಮಾಡಿದ್ದೇನೆ. ನಾನು ಆರ್ಥಿಕವಾಗಿ ಅತ್ಯಂತ ಸಂಕಷ್ಟದಲ್ಲಿದ್ದೆ, ತುಂಬಾ ತೊಂದರೆ ಇತ್ತು. ಆ ಪರಿಸ್ಥಿತಿಯಿಂದ ಹೀಗೆಲ್ಲ ಮಾಡ್ಬೇಕಾಯ್ತು ಅಂತ ಪರೇಖ್ ಪಾಡ್ಕಾಸ್ಟ್ ನಲ್ಲಿ ಹೇಳಿದ್ದಾರೆ. ಹೊಸ ಕಂಪನಿಗೆ ಸೋಹಂ ಎಂಟ್ರಿ. ಇದರ ಮಧ್ಯೆನೆ ಪರೇಖ್ ಈಗ ಅಮೆರಿಕದ ಡಾರ್ವಿನ್ ಅನ್ನೋ AI ಸಂಸ್ಥೆಗೆ ಸೇರೋದಾಗಿ ಅನೌನ್ಸ್ ಮಾಡಿದ್ದಾರೆ. ಈ ಬಾರಿ ಯಾವುದೇ ಹೆಚ್ಚುವರಿ ಉದ್ಯೋಗ ಮಾಡೋದಿಲ್ಲ, ಮೂನ್ಲೈಟಿಂಗ್ ಮಾಡಲ್ಲ ಅಂತ ಪರೇಖ್ ಭರವಸೆ ನೀಡಿದ್ದಾರೆ. ಇನ್ನು ಸೋಹಂ ಪರೇಖ್ರ ಸ್ಕಿಲ್ ಬಗ್ಗೆ ಕಾನ್ಫಿಡೆನ್ಸ್ ಇದೆ ಅಂತ ಡಾರ್ವಿನ್ ಸಂಸ್ಥಾಪಕ ಮತ್ತು CEO ಸಂಜಿತ್ ಜುನೇಜಾ ಹೇಳಿದ್ದಾರೆ. ಪರೇಖ್ ಅತ್ಯಂತ ಪ್ರತಿಭಾವಂತ ಇಂಜಿನಿಯರ್ ಆಗಿದ್ದು ನಮ್ಮ ಪ್ರಾಡಕ್ಟ್ನ ಮಾರುಕಟ್ಟೆಗೆ ತರೋಕೆ ಸಹಾಯ ಮಾಡಲಿದ್ದಾರೆ ಅಂತ ಸಂಜಿತ್ ಹೇಳಿದ್ದಾರೆ. ಹೀಗೆ ಕೆಲವರು ಪರೇಖ್ರ ಟ್ಯಾಲೆಂಟ್ ಬಗ್ಗೆ ಮೆಚ್ಚುಗೆ ಕೂಡ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಅನೇಕರು ಈ ರೀತಿ ಮಾಡೋದು ಸರಿಯಲ್ಲ, ಕೆಲಸ ಕೊಟ್ಟ ಕಂಪನಿಗೆ ಅನ್ಯಾಯ ಮಾಡಬಾರದು ಅಂದಿದ್ದಾರೆ. ಸೋಹಂ ಘಟನೆಯಿಂದ ಮೂನ್ಲೈಟಿಂಗ್ ಮತ್ತೆ ದೊಡ್ಡದಾಗಿ ಚರ್ಚೆಯಾಗ್ತಿದೆ. ಕೆಲವೊಬ್ರು ಸೋಹಂ ಮೂನ್ಲೈಟಿಂಗ್ ಶಿಖರದ ತುದಿಯಷ್ಟೇ, ಈ ಜಾಲ ಇನ್ನೂ ದೊಡ್ಡದಿದೆ ಅಂತ ಹೇಳ್ತಿದ್ದಾರೆ. ಫ್ರೆಂಡ್ಸ್, ಇದಾಗಿತ್ತು ಸೋಹಂ ಪರೇಖ್ ಸ್ಟಾರ್ಟ್ಅಪ್ ವಲಯದಲ್ಲಿ ಸೃಷ್ಟಿಸಿರೋ ಸಂಚಲನದ ಬಗ್ಗೆ ತಿಳಿಸಿಕೊಡೋ ಪ್ರಯತ್ನ. ನಿಮ್ಗೆ ಈ ಬಗ್ಗೆ ಏನನ್ಸುತ್ತೆ? ಈ ತರ ಮೂನ್ಲೈಟಿಂಗ್ ಮಾಡೋದು ಸರಿನಾ ತಪ್ಪಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ನಮಸ್ತೆ.